ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ. ಸೊ ನಾನು ಇವತ್ತು ಮಟನ್ ದಮ್ ಬಿರಿಯಾನಿ ಮಾಡ್ತಾ ಇದ್ದೇನೆ, ಮಿಕ್ಸ್ ಬಿರಿಯಾನಿ. ಸೊ ಇದು ಬ್ಯಾಂಗ್ಳೂರಲ್ಲಿ ತುಂಬ ಮದುವೆ ಫಂಕ್ಷನಲ್ಲಿ ಅಥವಾ ಈದಲ್ಲಿ ಈ ಥರ ಮಾಡಿ ತಿಂತಾರೆ. ಒಂದು ಸತಿ ಟ್ರೈ ಮಾಡಿ, ತುಂಬ ಟೇಸ್ಟ್ ಆಗುತ್ತೆ, ಇಷ್ಟವಾಗುತ್ತೆ ನಿಮಗೆ. ನಿಮ್ಮ ಮನೆಯವರು ಸಹ ಕೇಳ್ಬೋದು ಯಾವ ಥರ ಮಾಡಿದ್ಯಾ ಅಂತ ಹೇಳಿ. ತುಂಬಾ ಟೇಸ್ಟಿಯಾದ ಮಟನ್ ದಮ್ ಮಿಕ್ಸ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸಿಂಪಲ್ ಆಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸೊ ನಾನು ಫಸ್ಟಿಗೆ ಒಂದು ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ, ನೀರುಳ್ಳಿಯನ್ನು ಹಾಕ್ತಾಯಿದ್ದೇನೆ. ನಾನು 1 kg ರೈಸ್ ತಗೊಂಡಿದ್ದೇನೆ, ಅಕ್ಕಿ. ಸೊ ಅದಕ್ಕೆ ನಾನು ಒಂದು 4-5 ನೀರುಳ್ಳಿ ಹಾಕಿದ್ದೇನೆ. ನೀರುಳ್ಳಿ ಒಳ್ಳೆ ಫ್ರೈ ಆಗುವಾಗ ಅದಕ್ಕೆ ನಾನು ಗರಂ ಮಸಾಲ ಹಾಕ್ತಾಯಿದ್ದೇನೆ. ಗರಂ ಮಸಾಲ ನಿಮಗೆ ಬೇಕಾದಷ್ಟು ಹಾಕ್ಬೋದು, ನಾನು ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೇನೆ. 2 ಏಲಕ್ಕಿ, 2 ಲವಂಗ, 3 ಕೆತ್ತೆ ಈ ಥರ ಎಲ್ಲ ಹಾಕ್ತಾಯಿದ್ದೇನೆ. ನಿಮಗೆ ಗರಂ ಮಸಾಲ ಸ್ಮೆಲ್ ಇಷ್ಟ ಇದೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೊ ಈ ಟೈಮಲ್ಲಿ ನೋಡಿ ನಾನು ಮಟನ್ ಸಹ ಹಾಕ್ತಾಯಿದ್ದೇನೆ. ಒಳ್ಳೆ ತೊಳೆದು ಕಟ್ ಮಾಡಿ ಕ್ಲೀನ್ ಮಾಡಿ ಒಳ್ಳೆಯಿಂದ ತೊಳೆದು ಹಾಕ್ತಾಯಿದ್ದೇನೆ. ಒಳ್ಳೆಯಿಂದ ಮಿಕ್ಸ್ ಮಾಡಿದ ನಂತರ ಅದಕ್ಕೆ ನಾನು ಹಾಕ್ತಿದ್ದೇನೆ ಒಂದು 4 ಟೊಮೆಟೊ ಕಟ್ ಮಾಡಿ ಹಾಕ್ತಾಯಿದ್ದೇನೆ, ದೊಡ್ಡ ಪೀಸಾಗಿ. ಸೊ ನೋಡಿ ಇದು ಟೊಮೆಟೊ ಹಾಕಿ ಮುಚ್ಚಿಡ್ತೇನೆ. ಆಮೇಲೆ ಪುನಃ ನಾನು ಮಿಕ್ಸ್ ಮಾಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗುತ್ತೆ, ಟ್ರೈ ಮಾಡಿ, ಇಷ್ಟ ಆಗುತ್ತೆ ನಿಮಗೆ. ಸೊ ಆಮೇಲೆ ಅದಕ್ಕೆ ನಾನು ಹಾಕ್ತಾಯಿದ್ದೇನೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಕಾಯಿ ಮೆಣಸಿದ್ದು ಪೇಸ್ಟ್ ಹಾಕ್ತಾಯಿದ್ದೇನೆ. 1 ದೊಡ್ಡ ಚಮಚದಷ್ಟು ಅರಸಿನ ಹುಡಿ ಹಾಕ್ತಾಯಿದ್ದೇನೆ. 1-2 ಚಮಚದಷ್ಟು ಮೆಣಸಿನ ಹುಡಿ ಹಾಕ್ತಿದ್ದೇನೆ. ಮೆಣಸಿನ ಹುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಖಾರ ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೇನೆ, ಮಕ್ಕಳು ತಿಂತಾರೆ ಅಂತ ಹೇಳಿ. ಸೊ ಆಮೇಲೆ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಹಾಕಬೇಡಿ, ನೀರು ಅದೇ ಆಟೋಮೆಟಿಕ್ಕಾಗಿ ಬಿಡುತ್ತೆ. ಬಿಡಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಲಾಸ್ಟಿಗೆ, ಈಗಲ್ಲ. ಸೊ ಒಳ್ಳೆಯಿಂದ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಟೈಮಲ್ಲಿ ನಾನು 2 ಕಾಯಿ ಮೆಣಸು ಹಾಕ್ತಾಯಿದ್ದೇನೆ, ಇದು ಖಾರ ಇಲ್ಲ ಕಾಯಿ ಮೆಣಸು. ಆಮೇಲೆ 1 ಕಪ್ಪಷ್ಟು ಮೊಸರು ಸಹ ಹಾಕ್ತಾಯಿದ್ದೇನೆ. ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಪೂರ ಕಟ್ ಮಾಡಿ ಹಾಕ್ತಾಯಿದ್ದೇನೆ. ಪುದೀನ ಮತ್ತು ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಈ ಟೈಮಲ್ಲಿ ಒಳ್ಳೆಯಿಂದ ಮಿಕ್ಸ್ ಮಾಡಿಕೊಳ್ಬೇಕು. ನಾನು ನೀರು ಹಾಕಲಿಲ್ಲ, ನೀರು ಬಿಟ್ಟಿದೆ. ಈ ಟೈಮ್ನಲ್ಲಿ ನೀರು ಬಿಡಲಿಲ್ಲ ಅಂದರೆ ಈ ಟೈಮಲ್ಲಿ ನೀವು ನೀರು ಹಾಕ್ಕೊಳ್ಬೇಕು, ಯಾಕಂದರೆ ಮೊಸರು ಹಾಕಿದೆಯಲ್ಲ ಸ್ವಲ್ಪ ಬಿಡುತ್ತೆ, ಇಲ್ಲ ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಸೊ ಈ ಟೈಮಲ್ಲಿ ನೋಡಿ ಈಗ ಕುದಿ ಬರ್ತಾ ಉಂಟು. ಈ ಟೈಮಲ್ಲಿ ನಾನು ಸ್ವಲ್ಪ ಜೀರಿಗೆ ಪುಡಿ ಆಮೇಲೆ ಕೊತ್ತಂಬರಿ ಹುಡಿ ಹಾಕ್ತಾಯಿದ್ದೇನೆ. 2-3 ಚಮಚದಷ್ಟು ಹಾಕಿ ಆಮೇಲೆ ನೋಡಿ ಇದು ಬೇಯ್ತಾ ಇರಲಿ, ನೀರೆಲ್ಲ ಹೋಗಲಿ ಮಟನಿದ್ದು. ನೋಡಿ ನಾನು ಬಿರಿಯಾನಿ ಮಾಡೋದು ಈ ರೈಸ್, ಬ್ಯಾಂಗ್ಳೂರವರು, ಉತ್ತರ ಕರ್ನಾಟಕದವರು ಈ ರೈಸಿಂದ ನಾವು ಬಿರಿಯಾನಿ ಮಾಡ್ತೇವೆ. ಇದು 1 kgಗೆ 70 ರೂಪಾಯಿ ಏನೂ ಇದೆ. ನೀರು ಬಿಸಿಯಾದ ನಂತರ ಇದಕ್ಕೆ ನಾನು ಹಾಕ್ತಾಯಿದ್ದೇನೆ ಅಕ್ಕಿ ಮತ್ತು ಸ್ವಲ್ಪ ರುಚಿಗೆ ಬೇಕಷ್ಟು ಉಪ್ಪು. ಒಳ್ಳೆಯಿಂದ ಮಿಕ್ಸ್ ಮಾಡಿ, ಇದಕ್ಕೆ ಏನೂ ಹಾಕಲಿಕ್ಕೆ ಇಲ್ಲ, 3/4 ಅಂಶ ಬೇಯಬೇಕು ಅಕ್ಕಿ. 3/4 ಅಂಶ ಬೇಯ್ದ ನಂತರ ನಾನು ಅಕ್ಕಿಯನ್ನು ಸಪ್ರೇಟ್ ಮಾಡಿದೆ, ನೀರು ಮತ್ತು ಅಕ್ಕಿ. ಮತ್ತು ಮಟನಿದ್ದು ಎಲ್ಲ ಒಣಗಿದೆ. ಈ ಟೈಮಲ್ಲಿ ಇದರ ಮೇಲೆಲ್ಲ ಫುಲ್ ಅಕ್ಕಿ ಹಾಕ್ತಾಯಿದ್ದೇನೆ. ವಿಡಿಯೋ ಲಾಂಗ್ ಆಗುತ್ತೆ ಅಂತ ಹೇಳಿ ಫಾಸ್ಟಾಗಿ ಮಾಡ್ತಾಯಿದ್ದೇನೆ. ಮತ್ತು 1 ಕಪ್ಪಷ್ಟು ತುಪ್ಪ ಹಾಕ್ತಾಯಿದ್ದೇನೆ. ಈ ತುಪ್ಪ ನನ್ನ ಅತ್ತೆ ಮಾಡಿ ಕಲಿಸಿಕೊಟ್ಟಿದ್ದೆ ತುಪ್ಪ. ಇದು ತುಂಬ ಸ್ಮೆಲ್ ಬರ್ತಾಯಿದೆ, ಘಮ ಘಮ ಅಂತ. ಈ ಟೈಮಲ್ಲಿ ನಾನು ತುಪ್ಪ ಹಾಕಿದ ನಂತರ ಸ್ವಲ್ಪ ಯೆಲ್ಲೋ ಕಲರ್ ಹಾಕಬೇಕು. ಯಾವ ಕಲರ್ ಹಾಕಬಾರ್ದು, ಯೆಲ್ಲೋ ಕಲರೇ ಬೇಕು ಬ್ಯಾಂಗ್ಳೂರ್ ಸ್ಟೈಲಿಂದ ಮಾಡಬೇಕಾದರೆ. ಒಳ್ಳೆಯಿಂದ ಮಿಕ್ಸ್ ಮಾಡಬೇಕು. ಕೆಳಗಡೆ ಮಿಕ್ಸ್ ಮಾಡಬಾರ್ದು, ಮೇಲೆಗಡೆ ಸ್ವಲ್ಪ ಮಿಕ್ಸ್ ಮಾಡಿ. ನೋಡಿ ಒಳ್ಳೆಯಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಒಳ್ಳೆಯಿಂದ ಮಿಕ್ಸ್ ಮಾಡಿ. ಈಗ ನಾನು 1 ತುಂಡು ಬಾಳೆ ಎಲೆ ಉಂಟಲ್ಲ, ಇದು ಒಳಗಡೆ ಈ ಥರ ದಮ್ಮಲ್ಲಿ ಇಡಲಿಕ್ಕೆ, ಒಳಗಡೆ ಈ ಥರ ಇಡಬೇಕು. ಆಮೇಲೆ ಅದರ ಮೇಲೆ ಪ್ಲೇಟ್ ಮುಚ್ಚಬೇಕು. ಬಾಳೆ ಎಲೆ ಇಡಬೇಕಂತ ಇಲ್ಲ, ಬಟ್ ನಾನು ಇಡ್ತಾ ಇದ್ದೇನೆ. ಸೊ ಆಮೇಲೆ ಮುಚ್ಚಿದ ನಂತರ ಈ ಥರ ಒಂದು ಪಾತ್ರೆಯಲ್ಲಿ ಅದರ ಮೇಲೆ ದೊಡ್ಡ ಪಾತ್ರೆ ಇಡಿ, ಅದಕ್ಕೆ ಸ್ವಲ್ಪ ನೀರು ಹಾಕಿಡಿ, ಕೆಳಗಡೆ ಪಾತ್ರೆ ಇಟ್ಟು ಗ್ಯಾಸನ್ನು ಸ್ಲೋ ಮಾಡಿಡಿ. 15 ನಿಮಿಷ ಬಿಟ್ಟು ನಾನು ತೆಗಿತಾ ಇದ್ದೇನೆ. ನೋಡಿ ಯಾವ ಥರ ಬಂದಿದೆ ಅಂತ ಹೇಳಿ. ತುಂಬ ಟೇಸ್ಟಿ ಆಗುತ್ತೆ, ಖಂಡಿತವಾಗ್ಲೂ ತುಂಬ ಇಷ್ಟ ಆಗುತ್ತೆ. ನೋಡಿ ಈ ಥರ ಬಿರಿಯಾಗಿ ಅಕ್ಕಿ ಎಲ್ಲ ಮಟನಿಂದ ತುಂಬ ಟೇಸ್ಟಿ ಆಗುತ್ತೆ. ನನ್ನದು ಸ್ವಲ್ಪ ಕುಕ್ಕಿಂಗ್ ಮಾಡುವಾಗ ಕ್ಯಾಮರಾವನ್ನು ಸ್ವಲ್ಪ ಅರ್ಧ ಆಗಿದೆ, ಕ್ಯಾಮರಾ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಸಾಮಾನೆಲ್ಲ ಬೀಳುವುದೆಲ್ಲ ಕಾಣುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.